ನೀವು ರಿಸರ್ಚ್ ಮಾಡಿದೆ, ನೀವು ಒಂದು ವೀಕ್ಷಣೆ ಮಾಡಿ, ಇಲ್ಲ ಸರ್ ಒಂದ್ ನಿಮಿಷ ವೀಕ್ಷಣೆ ಮಾಡಿ, ಆನೆಸ್ಟ್ ಆಗಿ ಹೇಳಿ ಸರ್, ನೀವು ವೀಕ್ಷಣೆ ಮಾಡಿದೆ, ನೀವು ಅದು ಫಲವತ್ತಾದ ಭೂಮಿನ ನೀವು ಹೆಂಗ್ ಬಂದು ನೋಟಿಸ್ ಕೊಡಕ್ಕೆ ನಿಮ್ಗೆ ಮನ್ಸು ಬಂತು? ನಾನು ಇಷ್ಟೇ ಕೇಳೋದು, ಯಾವ್ದೋ ರಿಯಲ್ ಎಸ್ಟೇಟ್ ದಂಧೆ ಇದೆಯಾ ಸರ್ ಅಲ್ಲಿ? ಇದು ಸರ್ಕಾರದಿಂದ ಬಂದಿದೆ, ನೀವು ಮಾಡಿಲ್ಲ. ಈ ಸಂದರ್ಭದಲ್ಲಿ ತಾವು ಉದ್ಯಮಿಗಳು ಯಾರು ಕರ್ಕೊಂಡ್ ಬಂದಿರೋ ಕರ್ಕೊಂಡ್ ಬರ್ದೇ ಇರೋದು ಅದು ಸೆಕೆಂಡರಿ. ನನ್ಗೆ ಒಂದೇ ಒಂದು ಕ್ವಶನ್, ನೀವು ರಿಸರ್ಚ್ ಮಾಡಿದೆ, ನೀವು ಒಂದು ವೀಕ್ಷಣೆ ಮಾಡಿ, ಇಲ್ಲ ಸರ್ ಒಂದ್ ನಿಮಿಷ ವೀಕ್ಷಣೆ ಮಾಡಿ, ಆನೆಸ್ಟ್ ಆಗಿ ಹೇಳಿ ಸರ್, ನೀವು ವೀಕ್ಷಣೆ ಮಾಡಿದೆ, ನೀವು ಅದು ಫಲವತ್ತಾದ ಭೂಮಿನ ನೀವು ಹೆಂಗ್ ಬಂದು ನೋಟಿಸ್ ಕೊಡಕ್ಕೆ ನಿಮ್ಗೆ ಮನ್ಸು ಬಂತು? ನಾನು ಇಷ್ಟೇ ಕೇಳೋದು, ಯಾವ್ದೋ ರಿಯಲ್ ಎಸ್ಟೇಟ್ ದಂಧೆ ಇದೆಯಾ ಸರ್ ಅಲ್ಲಿ? ಇದು ಸರ್ಕಾರದಿಂದ ಬಂದಿದೆ, ನೀವು ಮಾಡಿಲ್ಲ. ಆಗಿದೆ ಸರಿ. ಅವ್ರು ಯಾವ ಬೇಸಿಸ್ ಮೇಲೆ ಮಾಡಿದ್ರು ಸರ್? ಅಗ್ರಿಮೆಂಟ್ ಮಾಡಿರೋದನ್ನ ರಿಜಿಸ್ಟರ್ ಮಾಡ್ಕೊಳ್ಳಂಗಿಲ್ಲ, ಯಾವುದೇ ನೀವು ಮುಂಜಾಗ್ರತೆ ಬಗ್ಗೆ ಯಾವುದೇ ಕ್ರಮಗಳನ್ನ ಕೈಗೊಳ್ಳಂಗಿಲ್ಲ ಅಂತ ಆರ್ಡರ್ ಮಾಡ್ತೀರಿ. ಹೋಗಿದೆ ಅಲ್ವಾ KDB ಇಂದ ಮಾಡಿದಾರಲ್ವಾ? KDB ಅವ್ರು ನೀವು ಫೀಡ್ಬ್ಯಾಕ್ ಕೊಟ್ಟಿದ್ಮೇಲೆ ಅವ್ರು ಅಧಿಸೂಚನೆ ಕೊಟ್ಟಿರ್ತಾನೆ. ಅದ್ ಹೆಂಗೆ ನೀವು ಅಧಿಸೂಚನೆ ನೀವು ಕೊಡಕ್ಕಿಂತ ಮುಂಚೆ ಫೀಡ್ಬ್ಯಾಕ್ ಗವರ್ಮೆಂಟ್ಗೆ? ಹಂಗಾರೆ ಯಾವ್ದಾರು ಬೇರೆ ಭೂಮಿ ತಗೊಂಡ್ಬಿಡಿ, ಪ್ಯಾಲೇಸ್ ಇದೆ ಮಧ್ಯ. ಯಾಕೆ ನಮ್ಮ ಮನೆ ಅಲ್ಲ, ಬೇರೆಯವ್ರ ಮನೆನಾ? ನೀವು ಗ್ರೀನ್ ಝೋನ್ ಅಂತ ಡಿಕ್ಲೇರ್ ಮಾಡಿದಿರಲ್ವಾ ಸರ್? ಟೆಕ್ನಿಕಲ್ ಆಗಿದೆ, ಓಕೆ ಟೆಕ್ನಿಕಲ್ ಆಗಿದೆ. ನೀವು ಏನಂತ ಕಂಡೀಷನ್ ಹಾಕಿದಿರಿ? ನಿಮ್ಮ ನೋಟಿಫಿಕೇಶನ್ ಅಲ್ಲಿ ಕಂಡೀಷನ್ ಏನ್ ಹಾಕಿದಿರಿ? ಏನಂತ ಹೊರಡಿಸಿದಿರಿ ಹೇಳಿ? ವಿಚಾರಣೆ ಕರ್ದಿಲ್ಲ ನೀವು, ವಿಚಾರಣೆ ಬನ್ನಿ ಅಂತ ಕರ್ದಿಲ್ಲ ನೀವು. ಯಾವುದೇ ರೀತಿಯಾದಂತ ಮನೆ ಕಟ್ಟಬೇಡಿ, ನೀವು ಕ್ರೈಮ್ ಮಾಡ್ಬೇಡಿ, ಬೋಕೆ ಮಾಡ್ಬೇಡಿ, ಆಧಾರ ಮಾಡ್ಬೇಡಿ, ಏನು ಮಾಡ್ಬೇಡಿ ಅಂತ ಯಾಕೆ ಕೊಟ್ಟಿದ್ದೀರಿ? ನಿಮ್ಮ ನೋಟಿಸ್ ಅಲ್ಲಿ ಕೊಟ್ಟಿದ್ದೀರಲ್ಲ, ವಿಚಾರಣೆ ಬನ್ನಿ ಅಂತ ಹೇಳಿಲ್ಲ. 15-27 ತಾರೀಕು ಬನ್ನಿ, ನೋಟಿಫಿಕೇಶನ್ ಆದ್ಮೇಲೆ ನೀವು ಮಾರಾಟ ಮಾಡಂಗಿಲ್ಲ, ಬೋಕೆ ಮಾಡಂಗಿಲ್ಲ, ಆಧಾರ ಮಾಡಂಗಿಲ್ಲ ಅಂತ ನೀವು ಕರ್ದಿರೋದೇನು? ಏನಂತ ಅದು? ಇಲ್ಲಿ ನೋಡಿ ಸ್ವಾಮಿ, ಇಲ್ಲಿ ನೋಡಿ ಮಾಡಬೇಡಿ. ನೀವು ಮಾಡೋ ಕೆಲಸ ಹೇಗಿದೆ ಅಂದ್ರೆ, ಮಾನ್ಯ ಸಿದ್ದರಾಮಯ್ಯನವ್ರಿಗೆ, ಯತೀಂದ್ರಣ್ಣ ಉಮ್ಮಿಗೆ ಕೆಟ್ಟ ಹೆಸರು ತರುವಂತ ಕೆಲಸ ಮಾಡ್ತಾ ಇದೀರಿ ಸರ್. ನಾನು ಇನ್ನೊಂದು ನಿಮ್ಮ ಮಾಧ್ಯಮ ಮುಖಾಂತರ ಇನ್ನೊಂದು ಕ್ವಶನ್ KDB ಅಫಿಷಿಯಲ್ಸ್ಗೆ ಕೇಳಬೇಕು ಅಂತ ಇದ್ದೀನಿ. ಯತೀಂದ್ರ ಸಾಹೇಬರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಈ ಗಮನ ಬಂದಿದ್ಯಾ? ಬಂದಿಲ್ಲ ಅಂದ್ರೆ ಯಾಕೆ ತಂದಿಲ್ಲ? ಸಿದ್ದರಾಮಯ್ಯನವರು ರೈತರ ಮಗ, ಅವ್ರು ಬಿಡ್ತಿದ್ರ ಇದನ್ನ ಮಾಡಕ್ಕೆ? ಸಿದ್ದರಾಮಯ್ಯನವ್ರ ಮಗ ಯತೀಂದ್ರ ಅವ್ರು ಇದನ್ನ ಮಾಡಕ್ ಬಿಡ್ತಿದ್ರ? ನೀವು ಅದಂಗೆ ನೀವು ಅವ್ರ ಸ್ವಕ್ಷೇತ್ರ, ತವ್ರ ಕ್ಷೇತ್ರ, ನೀವು ಸಿದ್ದರಾಮಯ್ಯನವರು ಅಥವಾ ಯತೀಂದ್ರ ಸಿದ್ದರಾಮಯ್ಯನವರ ಗಮನಕ್ಕೆ ತರದೆ ನೀವು ಹಾಗೆ ನೋಟಿಸ್ ಕಳಿಸ್ಬಿಟ್ಟು ಒಂದು ಒತ್ತುವರಿ ಮಾಡೋ ತರ ನೀವು ಬಂದ್ಬಿಟ್ಟು ಆಕ್ರಮಣ ಮಾಡೋ ತರ, ನಮ್ಮ ಜಮೀನುಗಳ ಕದಿಯೋ ತರ ಇದರ ಬಂದ್ರೆ ನಾವ್ ಏನ್ ಅನ್ಕೊಳ್ಬೇಕು? ಇದನ್ನ ಅಫಿಷಿಯಲ್ಸ್ ಗಳಿದಾರೆ, ಅಡ್ಜಸ್ಟ್ ಮಾಡ್ಕೊಂಡಿದಾರ ಟಾಟಾ ಅವ್ರ ಜೊತೆ. ನಮ್ಗೆ ಗೊತ್ತು ವಿಚಾರ ಬಂತು, ಇದು ಟಾಟಾ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ಗೆ ಅಂತ. ನೀವು ಅದನ್ನ ಸುಳ್ಳು, ಏರ್ಪೋರ್ಟ್ಗೆ ಅಂತ ಅವರೇ ಬಂದಿದ್ದು, ಅವೆಲ್ಲ ಸುಳ್ಳು. ಇದನ್ನ ಈ ದಂಧೆ ಬಿಟ್ಬಿಡಿ. ಮಾನ್ಯ MP ಪಾಟೀಲ್ ಅವ್ರಿಗೆ ದಿಕ್ಕು ತಪ್ಪಿಸ್ಬೇಡಿ, ಮಾನ್ಯ ಸಿದ್ದರಾಮಯ್ಯನವ್ರಿಗೆ ದಿಕ್ಕು ತಪ್ಪಿಸ್ಬೇಡಿ, ಶಿವಕುಮಾರ್ ಸಾಹೇಬ್ರಿಗೆ ದಿಕ್ಕು ತಪ್ಪಿಸ್ಬೇಡಿ, ಗೌರ್ಮೆಂಟ್ ದಿಕ್ಕು ತಪ್ಪಿಸ್ಬೇಡಿ. ಕೆಲವು ಅಫೀಸ್ಗಳು ಏನಾದ್ರು ಒಳಗಡೆ ಏನಾದ್ರು ಅಡ್ಜಸ್ಟ್ಮೆಂಟ್ ಆಗಿದ್ರೆ ದಯವಿಟ್ಟು ಇದನ್ನ ನಿಲ್ಸ್ಬಿಡಿ. ಇದು ಬೇಡ, ಹೊಟ್ಟೆ ಮೇಲೆ ರೈತರು ಹೊಟ್ಟೆ ಮೇಲೆ ಹೊಡಿಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 28 ವಿಧಿ ಪ್ರಕಾರ ನೀವು ಮೊದಲು ರೈತರನ್ನ ವಿಚಾರಣೆ ಮಾಡದೆ ಮಾಡಕ್ ಬರುತ್ತಾ? ನಾನು ಕೇಳ್ತೀನಿ, ನೀವು ಹೇಳಿ ಅಷ್ಟೇ, ಬೇರೆ ನೀವು ಕೇಳೋದಲ್ಲ.
ಮಾಡಕ್ ಬರುತ್ತಾ ನಿಮ್ಗೆ? ಹೆಂಗ್ ಮಾಡ್ತೀರಾ? ರೈತರ ವಿಚಾರಣೆ ಮಾಡಿ ಹೆಂಗ್ ಮಾಡ್ತೀರಾ? ಎಲ್ಲ ಹಾಗಾದ್ರೆ ರೈತರು ವಿಚಾರಣೆ ಮಾಡ್ತಾರೆ, ನೀವು ಮಾಡ್ಬೋದಾ ಸರ್? ಮಾಡಕ್ ಬರಲ್ಲ ಅಲ್ಲ. ಅದ್ರ ಪ್ರಕಾರ ನಿಯಮ ಪ್ರಕಾರ ಯಾವುದೇ ಕಾರಣಕ್ಕೂ 1966, 88, 28 ಮಾಡಬೇಕಾದ್ರೆ ರೈತರನ್ನ ವಿಚಾರಣೆ ಮಾಡಬೇಕು, ಅವ್ರನ್ನ ಕರಿಬೇಕು, ಅದು ನಿಯಮ. ಈಗಲ್ಲ, ಆಗ್ಲೇ ಮಾಡ್ಬೇಕಾಯ್ತು. ನೀವು ಮುಂದುವರೆದ್ಬಿಟ್ಟಿದ್ದೀರಾ. ಮುಂದುವರೆದ್ಬಿಟ್ಟು ಏನ್ ಮಾಡಿ, ದಿಕ್ಕಪ್ಸಿ ನೋಟಿಸ್ನು ಕೊಡ್ದೇನೆ ಅದೇ ರೀತಿ ಏಮಾರಿಸಿ ಅವ್ರನ್ನ ನೀವು ಜಮೀನನ್ನ ಒಡೆಯಕ್ಕೆ ನೀವು ಉದಾಹರಣೆ ಮಾಡ್ತಾ ಇದ್ದೀರಾ. ಇದು ಒಂದು ವಿಷಯ ತಿಳ್ಕೊಳ್ಳಿ ಸಾಹೇಬ್ರೆ, ಬೇಡ ಪ್ರೊಸೀಜರ್ ಎಲ್ಲ ಇದು. 61 ಜನ 62 ಜನ ರೈತರಿದ್ದು, ಅಷ್ಟು ಜನನು ಕೂಡ ಸಿಗ್ನೇಚರ್ ಮಾಡಿದ್ವಿ. ಯಾಕೆಂದ್ರೆ 20% ಕೊಡ್ತೀನಿ ಅಂದ್ರು, 30% ಕೊಡ್ತೀನಿ ಅಂತಂದ್ರು ಅನ್ನೋದು ಬರುತ್ತೆ ಅನ್ನೋ ಉದ್ದೇಶಕ್ಕೆ ನಾವು ಪ್ರೂವ್ ಆಗಿ ಎಲ್ಲಾ ರೈತರು ಕೂಡ ಒಟ್ಟಿಗೆ ಸೈನ್ ಮಾಡಿ ನಾವು ಎಲ್ಲಾರು ಯಾರು ಕೊಡಲ್ಲ ಜಮೀನು ಅಂತ ಇಲ್ಲಿ ಕೊಟ್ಟಿದೀವಿ. ದಯವಿಟ್ಟು ಸಾಹೇಬರಿಗೆ ನಾವು ಅದನ್ನ ಕೊಡ್ತಾ ಇದೀವಿ. ಅದನ್ನ ಕನ್ಸಿಡರ್ ಮಾಡಿ ಯಾವುದೇ ಕಾರಣಕ್ಕೂ ಅದನ್ನ ಭೂಮಿನ ವಶಪಡಿಸ್ಕೊಳ್ಳಲ್ಲ ಅಂತ ದಯವಿಟ್ಟು ನೀವು ಇಲ್ಲಿಂದ ಒಂದು ಮಾಹಿತಿ ಕೊಟ್ಟರೆ ನಮ್ಗೆ ಬಹಳ ಅನುಕೂಲ ಆಗುತ್ತೆ. ನೋಡಿ, ಎಲ್ಲ ಇದೆ ನೋಡಿ, ದಯವಿಟ್ಟು ತೋರಿಸಿ ಮಾತನ್ನ ಸೈನ್ ಮಾಡಿ. ಎಲ್ಲರೂ ಸೈನ್ ಮಾಡಿದ್ದಾರೆ. ಇದರಲ್ಲಿ 162 ಜನ 144 ಎಕರೆದು ಕೂಡ ಇಲ್ಲಿ ಸೈನ್ ಆಗಿದೆ. ಯಾರು ಕೂಡ ಇಲ್ಲಿ 1 ಎಕರೆ 1 ಕುಂಟೆ ಜಮೀನು ನಾವು ಕೊಡಲ್ಲ ಅಂತ ನಾವು ಹೇಳಿದೀವಿ. ಇದನ್ನ ಮನವರಿಕೆ ಮಾಡ್ಕೊಳ್ಳಿ. ಬಿಡ್ದಿಲ್ ಮಾಡ್ತಾರ ಮಾಡಬೇಡಿ. 20% ಕೊಡ್ತೀನಿ, 30% ಯಾರು ಕೊಡಲ್ಲ, ಒಬ್ರು ಕೊಡಲ್ಲ. ಇಲ್ಲಿ ನೋಡಿ, ಎಲ್ಲರೂ ಸೈನ್ ಮಾಡಿದೀವಿ. ಒಬ್ಬ ರೈತರು ಬಿಟ್ಟಿಲ್ಲ. ಇಲ್ಲಿ ಎಲ್ಲಾ ರೈತರು ಸೈನ್ ಮಾಡಿದ್ವಿ, ಎಲ್ಲರೂ ಬಂದಿದೀವಿ. ಇಲ್ಲಿ ದಯವಿಟ್ಟು ಮನವರಿಕೆ ಮಾಡ್ತಾ ಇದೀನಿ. ಇದನ್ನ ಗಣನೆ ಮೊದಲನೇದಾಗಿ ನಮ್ಮ ಮಾಧ್ಯಮ ಮಿತ್ರಗಳಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು. ನಮ್ಮ ಎಲ್ಲ ರೈತರ ಪರವಾಗಿ ನೀವು ಇವತ್ತು ಬಂದು ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನಾವು ಚಿರಋಣಿ. ಇವತ್ತು ಏನಾಗಿದೆ ಮದರಗಳ್ಳಿ ಮತ್ತು ನಮ್ಮ ಬರ್ಸೆ ಈ ಗ್ರಾಮದ ರೈತರಿಗೆ KIDB ಅವರು ನೋಟಿಸ್ ಕಳಿಸಿದ್ದಾರೆ. 165 ಎಕರೆ 65 ಜನ ರೈತರುಗಳ ಭೂಮಿಯನ್ನು ಕಬಳಿಸಕ್ಕೆ KIDB ಅವರು ಹುನ್ನಾರ ನಡೆಸಿದ್ದಾರೆ. ಇದು ಮಾನ್ಯ MB ಪಾಟೀಲ್ ಅವ್ರಿಗೆ ಈ ವಿಷಯ ತಿಳಿದಿದೆಯೋ ಇಲ್ವೋ ಗೊತ್ತಿಲ್ಲ. ನಾವು ವಾಟ್ಸ್ಆ್ಯಪ್ ಮುಖಾಂತರ ನಾನು ಪರ್ಸನಲ್ ಆಗಿ MB ಪಾಟೀಲ್ ಅವರಿಗೆ ಇದನ್ನ ಕಳಿಸಿದ್ದೀನಿ. DK ಶಿವಕುಮಾರ್ ಸಾಹೇಬರಿಗೆ ಇದನ್ನ ವಾಟ್ಸ್ಆ್ಯಪ್ ಮುಖಾಂತರ ಕಳಿಸಿದ್ದೀನಿ. ಅವರ ಗಮನಕ್ಕೆ ನಾವು ತಂದಿದ್ದೀವಿ. ಆದರೆ ಯಾವುದೇ ಕಡೆ ಒಂದು ಉತ್ತರ ಆಗಲಿ ಅಥವಾ ಯಾವುದೇ ಥರದ ಒಂದು ಮೆಸೇಜ್ ಆಗಲಿ ಆ ಕಡೆಯಿಂದ ಬಂದಿಲ್ಲ. ನಾವು ಈ ಮಾಧ್ಯಮ ಮುಖಾಂತರ ನಾವು ಏನು ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀವಿ ಅಂದರೆ, ಆ ಜಮೀನಲ್ಲಿ 165 ಎಕರೆಗಳಲ್ಲಿ ಸಾವಿರಾರು ವರ್ಷಗಳಿಂದ ಹೈನುಗಾರಿಕೆ ನಡೀತಾ ಇದೆ. ತೆಂಗಿನ ಮರ, ಅಕ್ಕಿ ಬೆಳೀತಾ ಇದ್ದಾರೆ, ಅಲ್ಲಿ ಪೋಲ್ಟ್ರಿ ಫಾರ್ಮ್ಸ್ಗಳಿದ್ದಾವೆ. ಒಂದು ಇಂಚು ಸಹಿತ ಅಲ್ಲಿ ಬಂಜರು ಭೂಮಿ ಇಲ್ಲ. ಇದೆಲ್ಲ ಫಲವತ್ತಾದ ಭೂಮಿ. ಇದನ್ನ ದಯವಿಟ್ಟು ರೈತರು ಹೊಟ್ಟೆ ಮೇಲೆ ಹೊಡಿಬೇಡಿ. ಅಲ್ಲಿ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ ಟಾಟಾದವ್ರ ಜೊತೆ ಏನೋ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂತ ಕೇಳ್ಬಂತು. ಅದು ಎಷ್ಟು ನಿಜ ಎಷ್ಟು ಸುಳ್ಳು ಗೊತ್ತಿಲ್ಲ. ಆದರೆ ಇಲ್ಲಿ ಪಕ್ಕದಲ್ಲಿ ಬಹಳಷ್ಟು ಹಳ್ಳಿಗಳಿದಾವೆ, ಗ್ರಾಮಗಳಿದಾವೆ. ಆ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ ನಮಗೆ ಬೇಡ. ನೀವು ಅದು ಬಂಜರು ಭೂಮಿಲಿ ಅದೋ ತುಂಬಾ ಪಕ್ಕದ ಜಿಲ್ಲೆಗಳನ್ನೆಲ್ಲ ನೀವು ಸರ್ವೆ ಮಾಡಿ ಬಂಜರು ಭೂಮಿಗಳನ್ನ ನೀವು ಬೇಕಾದ್ರೆ ಗುರುತಿಸಿ KIDB ಅವರು ಅಕ್ವೈರ್ ಮಾಡ್ಕೊಂಡು ನೀವು ಮಾಡ್ಕೊಳ್ಳಿ. ಅಷ್ಟರಿಂದ ಇಲ್ಲಿ ಬಹಳಷ್ಟು KIDB ಜಾಗಗಳು ಖಾಲಿಯಾಗಿ ಉಳಿದಿದ್ದಾವೆ. 25-30 ವರ್ಷಗಳಿಂದ KIDB ಜಾಗಗಳು ಹಂಗೆ ಉಳಿದಿದ್ದಾವೆ. ನೀವು ಅದನ್ನ ಯೂಸ್ ಮಾಡ್ಕೊಳ್ಳಿ. ದಯವಿಟ್ಟು ರೈತರು ಹೊಟ್ಟೆ ಮೇಲೆ ಹೊಡಿಬೇಡಿ ಅಂತ ನಿಮ್ಮ ಮಾಧ್ಯಮ ಮುಖಾಂತರ ನಾನು ಮನವಿ ಮಾಡ್ತೀನಿ. ಒಂದು ಮನವಿ, ಇದು ಯತೀಂದ್ರ ಸಾಹೇಬ್ರ ಸ್ವಕ್ಷೇತ್ರ, ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ. ದಯವಿಟ್ಟು ಅವರ ಗಮನಕ್ಕೆ ಇದು ಬಂದಿದೆಯೋ ಅಲ್ವೋ ನಮ್ಗೆ ಗೊತ್ತಿಲ್ಲ. ಆದರೆ ಈ ಮಾಧ್ಯಮ ಮುಖಾಂತರ ಅವರ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀವಿ. ದಯವಿಟ್ಟು ಯತೀಂದ್ರ ಸಾಹೇಬರು ಇವತ್ತೇನೆ ಇದ್ರ ಬಗ್ಗೆ ಒಂದು ಗಮನ ತಗೊಂಡು KIDB ಅಫಿಷಿಯಲ್ಸ್ಗೆ ಒಂದು ನೋಟಿಸೋ ಅಥವಾ ಒಂದು ಡೈರೆಕ್ಷನ್ಸ್ ಕೊಟ್ಟರೆ ನಮ್ಮ ಜಾಗಗಳನ್ನ ನಮಗೆ ಉಳಿಸ್ಕೊಡ್ಬೇಕು. ರೈತರು ಆರಾಮಾಗಿ ಇವತ್ತು ಮಲಗಬೇಕು, ಜಮೀನು ಮಾಡಬೇಕು. ಅವರ ಒಂದು ಜೀವನ ಎಲ್ಲ ಅದ್ರ ಮೇಲೆ ಅವಲಂಬಿತರಾಗಿದ್ದಾರೆ. ಅವ್ರಿಗೆ ಬೇರೆ ಯಾವುದೇ ಆದಾಯ ಇಲ್ಲ. ಅವ್ರು ಹೊಟ್ಟೆ ಮೇಲೆ ಹೊಡಿಬೇಡಿ. ಅವ್ರು ಹೊಟ್ಟೆ ಮೇಲೆ ಹೊಡೆದ್ರೆ ನಿಮ್ಗೆ ರಾಜಕೀಯವಾಗಿ ನಿಮ್ಮನ್ನ ಮುಗಿಸ್ತಾರೆ ರೈತರು ಅಂತ ಹೇಳಕ್ ಇಷ್ಟಪಡ್ತೀನಿ. ನೋಡಿ, ನೀವೇ ನೋಡ್ತಾ ಇರೋಗೆ ಇದು ನಾನ್ ಪೊಲಿಟಿಕಲ್ ಹೋರಾಟ. ನಾನು ಒಬ್ಬ ರೈತ, ನಾನೊಬ್ಬ ಡಾಕ್ಟರ್ ಆಗಿರ್ಬೋದು, ಆದ್ರೂ ನಾನು ಒಬ್ಬ ರೈತ. ನಾನು 20,000 ಅಡಿಕೆ ಮರ ಹಾಕಿದ್ದೀನಿ. ನಾನು ಒಬ್ಬ ರೈತನಾಗಿ ಹೇಳ್ತಾ ಇದ್ದೀನಿ. ಇವತ್ತು ರಾಜಕೀಯನ ಇಲ್ಲಿ ನಾವು ಬೆರೆಸಿಲ್ಲ. ಯಾವ ರಾಜಕೀಯ ಪಕ್ಷದವರು ಇಲ್ಲಿಲ್ಲ. ನಾವು ಇಲ್ಲಿ ರೈತರ ಪಕ್ಷ ಅಷ್ಟೇ. ನಾವು ರೈತರಾಗಿ ಇಲ್ಲಿ ಬಂದಿರೋದು. ಮುಂದೆ ಅವ್ರು ಏನಾದ್ರು ಗಮನ ನಮ್ಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ನಾವು ಈ ನೆಕ್ಸ್ಟ್ ಲೆವೆಲ್ಗೆ ಬಿಡದಿಗೆಲ್ಲ ಇದಕ್ಕಿಂತ ಇನ್ನೂ ಉಗ್ರವಾಗಿ ಹೋರಾಟ ಮಾಡಕ್ಕೆ ನಾವು ರೆಡಿ ಇದೀವಿ. ದಯವಿಟ್ಟು ಮಾಧ್ಯಮ ಮಿತ್ರರಿಂದ ನಾನು ಹೇಳಕ್ಕೆ ಇಚ್ಛೆ